ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಹೊಯ್ಸಳರ ಬಗ್ಗೆ ಡಿಸ್ಕಸ್ ಮಾಡೋಣ. ದ್ವಾರ ಸಮುದ್ರದ ಹೊಯ್ಸಳರು ಕ್ರಿಸ್ತಶಕ 1006ರಿಂದ 1346. ಈ ಅಧ್ಯಾಯವು ಕರ್ನಾಟಕದ ಇತಿಹಾಸದಲ್ಲಿ ವಾಸ್ತುಶಿಲ್ಪ, ಕಲೆ ಮತ್ತು ಧಾರ್ಮಿಕ ಸಹಿಷ್ಣುತೆಯ ದೃಷ್ಟಿಯಿಂದ ಅತ್ಯಂತ ಭವ್ಯ ಹಾಗೂ ವರ್ಣರಂಜಿತ ಅಧ್ಯಾಯವಾಗಿದೆ. ಮಲೆನಾಡಿನ ಮೂಲೆ ಮೂಲೆಯಲ್ಲಿದ್ದ ಸಣ್ಣ ಮಂಡಲಿಕರು ಕಾಲಕ್ರಮೇಣ ದಕ್ಷಿಣ ಭಾರತದ ಪ್ರಬಲ ಸಾಮ್ರಾಜ್ಯವಾಗಿ ಬೆಳೆದು ನಿಂತ ಪರಿ ಆಶ್ಚರ್ಯಕರವಾದದ್ದು. ಇಲ್ಲಿ ನೋಡ್ತಾ ಇರುವ ಸ್ನೇಹಿತರೆ, ವಿಷ್ಣುವರ್ಧನನು ನಿರ್ಮಿಸಿದ ಬೇಲೂರಿನ ಚೆನ್ನಕೇಶವ ದೇವಾಲಯ. ಓಕೆ, ಇದು ಬೇಲೂರಿನ ದೇವಾಲಯ ನೋಡಬಹುದು ಸ್ನೇಹಿತರೆ, ಈ ರೀತಿ ಇದೆ. ಈ ಒಂದು ವಂಶದ ಉದಯ ಮತ್ತು ಹಿನ್ನೆಲೆ ತಿಳ್ಕೊಳ್ಳೋಣ. ಸ್ಥಾಪಕ ನೃಪಕಾಮ. ರಾಜವಂಶದ ಹೆಸರು ಬಂದದ್ದು ಸಳ ಎಂಬ ಯುವಕನು ತನ್ನ ಗುರು ಸುದತ್ತಾಚಾರ್ಯರ ಆಜ್ಞೆಯಂತೆ ಹುಲಿಯನ್ನು ಕೊಂದ ಐತಿಹ್ಯದಿಂದ ಹೊಯ್ಸಳ ಅರ್ಥಾತ್ ಹೊಡಿಸಳ, ಈ ವಂಶಕ್ಕೆ ಹೊಯ್ಸಳ ಎಂಬ ಹೆಸರು ಬಂತು. ಆರಂಭಿಕ ರಾಜಧಾನಿ ಶಶಕಪುರ, ಚಿಕ್ಕಮಗಳೂರಿನ ಅಂಗಡಿ. ನಂತರದ ರಾಜಧಾನಿಗಳು ಬೇಲೂರು, ವೇಲಾಪುರ ಹಾಗೂ ದ್ವಾರಸಮುದ್ರ, ಇಂದಿನ ಹಾಸನ ಜಿಲ್ಲೆಯ ಹಳೇಬೀಡು. ರಾಜಲಾಂಛನ ಹುಲಿಯನ್ನು ಕೊಲ್ಲುತ್ತಿರುವ ಸಳನ ಚಿತ್ರ. ಪ್ರಮುಖ ಅರಸರು ನೋಡೋಣ. ವಿನಯಾದಿತ್ಯ ಮತ್ತು ಎರೆಯಂಗ. ಆರಂಭದಲ್ಲಿ ಕಲ್ಯಾಣಿ ಚಾಲುಕ್ಯರ ಸಾಮಂತರಾಗಿ ಆಡಳಿತವನ್ನು ನಡೆಸಿದರು. ವಿಷ್ಣುವರ್ಧನ ಬಿಟ್ಟಿದೇವ, ಕ್ರಿಸ್ತಶಕ 1108ರಿಂದ 1152, ಮಹಾನ್ ಪರಾಕ್ರಮಿ. ಹೊಯ್ಸಳ ಸಾಮ್ರಾಜ್ಯದ ನಿಜವಾದ ಶಕ್ತಿ ಮತ್ತು ಸಾರ್ವಭೌಮತ್ವವನ್ನು ತಂದವನು. ತಲಕಾಡಿನ ಯುದ್ಧ 1116. ಚೋಳರನ್ನು ಭೀಕರವಾಗಿ ಸೋಲಿಸಿ ತಲಕಾಡನ್ನು ವಶಪಡಿಸಿಕೊಂಡು ತಲಕಾಡುಗೊಂಡ ಎಂಬ ಬಿರುದು ಪಡೆದನು. ಈ ವಿಜಯದ ಸವಿ ನೆನಪಿಗಾಗಿ ಬೇಲೂರಿನಲ್ಲಿ ವಿಜಯನಾರಾಯಣ ಅಂದರೆ ಚೆಲುವ ಚೆನ್ನಕೇಶವ ದೇವಾಲಯವನ್ನು ನಿರ್ಮಿಸಿದನು. ರಾಮಾನುಜಾಚಾರ್ಯರ ಪ್ರಭಾವದಿಂದ ಜೈನ ಧರ್ಮದಿಂದ ವೈಷ್ಣವ ಧರ್ಮಕ್ಕೆ ಮತಾಂತರಗೊಂಡನು. ಇವನ ರಾಣಿ ಶಾಂತಲೆ ಅತ್ಯಂತ ಸುಂದರಿ, ನೃತ್ಯಗಾರ್ತಿ ಮತ್ತು ನಾಟ್ಯ ಸರಸ್ವತಿ ಎಂದು ಪ್ರಸಿದ್ಧಳಾಗಿದ್ದಳು. ಎರಡನೇ ಬಲ್ಲಾಳ, ಕ್ರಿಸ್ತಶಕ 1173ರಿಂದ 1220. ಕಲ್ಯಾಣಿ ಚಾಲುಕ್ಯರ ದೇವಗಿರಿ ಯಾದವರನ್ನು ಸೋಲಿಸಿ ಹೊಯ್ಸಳರನ್ನು ಸಂಪೂರ್ಣ ಸ್ವತಂತ್ರ ಸಾಮ್ರಾಜ್ಯವನ್ನಾಗಿ ಘೋಷಿಸಿದನು. ಮೂರನೇ ಬಲ್ಲಾಳ, ಕ್ರಿಸ್ತಶಕ 1292ರಿಂದ 1342, ಕೊನೆಯ ಮಹಾನ್ ಶೂರ. ದೆಹಲಿಯ ಸುಲ್ತಾನ್ ಇಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕ್ ಕಾಫೂರ್ ದ್ವಾರಸಮುದ್ರದ ಮೇಲೆ ದಾಳಿ ಮಾಡಿ ನಗರವನ್ನು ನಾಶಪಡಿಸಿದಾಗ ಚದುರಿ ಹೋಗಿದ್ದ ರಾಜ್ಯವನ್ನು ಪುನಃ ಸಂಘಟಿಸಿದನು. ದಕ್ಷಿಣದಲ್ಲಿ ಮದುರೈ ಸುಲ್ತಾನನ ವಿರುದ್ಧ ಹೋರಾಡುತ್ತಾ ಪ್ರಾಣಾರ್ಪಣೆ ಮಾಡಿದನು. ಇವನ ಸೇನಾಧಿಕಾರಿಗಳಾದ ಹರಿಹರ ಮತ್ತು ಬುಕ್ಕರಾಯರು ನಂತರ ವಿಜಯನಗರ ಸಾಮ್ರಾಜ್ಯಕ್ಕೆ ಅಡಿಪಾಯವನ್ನು ಹಾಕಿದರು. ಹೊಯ್ಸಳರ ವಾಸ್ತುಶಿಲ್ಪ ಮತ್ತು ಕಲೆ. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳು. ಹೊಯ್ಸಳರು ಭಾರತೀಯ ದೇವಾಲಯ ವಾಸ್ತುಶಿಲ್ಪಕ್ಕೆ ನೀಡಿದ ಕೊಡುಗೆ ಅನನ್ಯವಾದದ್ದು. ಇವರ ಶೈಲಿಯು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿದೆ. ವಿಶೇಷತೆಗಳು. ನಕ್ಷತ್ರಾಕಾರದ ಜಗತಿ, ಸ್ಟಾರ್ ಶೇಪ್ಡ್ ಪ್ಲಾಟ್ಫಾರ್ಮ್. ದೇವಾಲಯಗಳನ್ನು ನಕ್ಷತ್ರಾಕಾರದ ಪೀಠದ ಮೇಲೆ ನಿರ್ಮಿಸಲಾಗಿದೆ. ಬಳಪದ ಕಲ್ಲು, ಸೋಪ್ಸ್ಟೋನ್. ಕೆತ್ತನೆಗೆ ಅತ್ಯಂತ ಸೂಕ್ತವಾದ ನಯವಾದ ಬಳಪದ ಕಲ್ಲನ್ನು ಬಳಸಿದ್ದಾರೆ. ಮದನಿಕೆ ಅಥವಾ ಶಿಲಾಬಾಲಿಕೆಯರು. ಗೋಡೆ ಮತ್ತು ಕಂಬಗಳಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಕೆತ್ತಲಾದ ಸ್ತ್ರೀ ವಿಗ್ರಹಗಳು. ಶಿಲ್ಪಿಗಳ ಹೆಸರುಗಳು. ಇವರ ಕಾಲದಲ್ಲಿ ಶಿಲ್ಪಿಗಳು ತಮ್ಮ ಹೆಸರುಗಳನ್ನು ಕೆತ್ತುತ್ತಿದ್ದರು. ಉದಾಹರಣೆ ಅಮರಶಿಲ್ಪಿ ಜಕಣಚಾರಿ, ಡಂಕಣಚಾರಿ, ಮಲಿತಮ್ಮ, ದಾಸೋಜ. ಇಷ್ಟು ಶಿಲ್ಪಿಗಳ ಹೆಸರು. ಪ್ರಸಿದ್ಧ ದೇವಾಲಯಗಳು. ಬೇಲೂರಿನ ಚೆನ್ನಕೇಶವ ದೇವಾಲಯ ವಿಷ್ಣುವರ್ಧನ್ ನಿರ್ಮಿಸಿದ್ದು. ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ ಕೇತಮಲ್ಲ ನಿರ್ಮಿಸಿದ್ದು. ಸೋಮನಾಥಪುರದ ಚೆನ್ನಕೇಶವ ದೇವಾಲಯ ತ್ರಿಕೂಟಾಚಲ ಶೈಲಿ 3 ಗರ್ಭಗುಡಿಯ ದೇವಾಲಯ. ಅರಸೀಕೆರೆ, ಅಮೃತಾಪುರ ಮತ್ತು ಕೋರವಂಗಲ ದೇವಾಲಯಗಳು. ಇವರ ಸಾಹಿತ್ಯಿಕ ಕೊಡುಗೆ. ಹೊಯ್ಸಳರ ಕಾಲದಲ್ಲಿ ಕನ್ನಡ ಸಾಹಿತ್ಯವು ಅಗಾಧವಾಗಿ ಬೆಳೆಯಿತು.
ಸೊ ಯಾವ್ದ್ಯಾವುದು ಅಂತ ನೋಡೋಣ. ಜನ್ನ, ಯಶೋಧರ ಚರಿತೆ, ಅಹಿಂಸೆಯನ್ನು ಸಾರುವ ಕಾವ್ಯ ಮತ್ತು ಅನಂತನಾಥ ಪುರಾಣ ಬರೆದು ಕವಿ ಚಕ್ರವರ್ತಿ ಬಿರುದನ್ನು ಪಡಿತಾರೆ. ಹರಿಹರ, ರಗಳೆ, ಸಾಹಿತ್ಯದ ಪಿತಾಮಹ, ಶಿವಶರಣರ ಚರಿತ್ರೆಯನ್ನು ಬರೆದನು. ರಾಘವಾಂಕ, ಹರಿಶ್ಚಂದ್ರ ಕಾವ್ಯ, ವಾರ್ಧಕ ಷಟ್ಪದಿಯಲ್ಲಿ ಬರೆದ ಮಹಾಕಾವ್ಯ. ಕೇಶಿರಾಜ, ಶಬ್ದಮಣಿ ದರ್ಪಣ, ಕನ್ನಡ ವ್ಯಾಕರಣದ ಪ್ರಾಮಾಣಿಕ ಗ್ರಂಥ. ರುದ್ರಭಟ್ಟ, ಜಗನ್ನಾಥ ವಿಜಯ, ಬ್ರಾಹ್ಮಣ ಕವಿಯೊಬ್ಬರು ಬರೆದ ಮೊದಲ ಚಂಪು ಕಾವ್ಯ. ಓಕೆ, ಜಗನ್ನಾಥ ವಿಜಯ ಅಂತ. ಓಕೆ, ಸೊ ಈ ಒಂದು ಹೊಯ್ಸಳರ ಪತನ ಮತ್ತು ಪರಂಪರೆ ನೋಡೋಣ. ದೆಹಲಿ ಸುಲ್ತಾನರ ನಿರಂತರ ದಂಡಯಾತ್ರೆಗಳು ಹಾಗೂ ದ್ವಾರ ಸಮುದ್ರದ ಪತನದ ನಂತರ 3ನೇ ಬಲ್ಲಾಳನ ಮಗ 4ನೇ ಬಲ್ಲಾಳ ದುರ್ಬಲನಾಗಿದ್ದರಿಂದ ಕ್ರಿಸ್ತಶಕ 1346ರ ವೇಳೆಗೆ ಹೊಯ್ಸಳ ಸಾಮ್ರಾಜ್ಯವು ಅಂತ್ಯಗೊಂಡಿತು. ಆದರೆ ಹೊಯ್ಸಳರು ದಕ್ಷಿಣ ಭಾರತದ ಸಂಸ್ಕೃತಿ, ದೇವಾಲಯಗಳು ಮತ್ತು ಕನ್ನಡ ನಾಡಿನ ಗಡಿಯನ್ನು ಸುಲ್ತಾನರ ದಾಳಿಯಿಂದ ರಕ್ಷಿಸಿ ನಂತರ ಬಂದ ವಿಜಯನಗರ ಸಾಮ್ರಾಜ್ಯದ ಉದಯಕ್ಕೆ ಸೇತುವೆಯಾಗಿದ್ದರು. ಸೊ ಗೈಸ್, ಇಷ್ಟು ಈ ಒಂದು ವಿಡಿಯೋದಲ್ಲಿ ದ್ವಾರ ಸಮುದ್ರದ ಹೊಯ್ಸಳರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಕೂಡ ಮಾಡಿ, ಅದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಎಲ್ರಿಗೂ ಧನ್ಯವಾದಗಳು.